Hello students, this is Pavni. In this video class, let's solve a problem from 2017 question paper, problem number 13, which has come for 24 marks. Let's analyze the problem first. If you see the problem, there's year 2016 and somewhere in between there is 2017. So, 2 ವರ್ಷದ ಮಾಹಿತಿ ಇದೆ ಅಂದರೆ 2 ಕಾಸ್ಟ್ ಶೀಟ್ ಮಾಡಲಿಕ್ಕೆ ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ. ಓಕೆ, ಲೆಟ್ಸ್ ಸಿ 2016 ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರಾ ಅಂತ. ಸೇ ಕಾಸ್ಟ್ ಆಫ್ ಮೆಟೀರಿಯಲ್ಸ್, ವೇಜಸ್, ಫ್ಯಾಕ್ಟ್ರಿ ಓವರ್ ಹೆಡ್, ಆಫೀಸ್ ಓವರ್ ಹೆಡ್, ಸೆಲ್ಲಿಂಗ್ ಓವರ್ ಹೆಡ್, ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಮತ್ತು ಪ್ರಾಫಿಟ್ ಕೊಟ್ಟಿದ್ದಾರೆ. ನಂತರ 2017ಅಲ್ಲಿ ಏನು ಹೇಳಿದ್ದಾರೆ, the work order has been executed in 2017, so you should know by this time that you have to be preparing two cost sheets, one the cost sheet for 2016, another cost sheet for another estimated cost sheet for 2017. So 2017 ಬಗ್ಗೆ ನಮಗೆಲ್ಲ ಇನ್ಫಾರ್ಮೇಷನ್ ಇದೆಯಾ? ಮೆಟೀರಿಯಲ್ಸ್, ವೇಜಸ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಅಸ್ಯೂಮಿಂಗ್ ದ್ಯಾಟ್ ಇನ್ 2017 ಫ್ಯಾಕ್ಟ್ರಿ ಚಾರ್ಜಸ್ ಹ್ಯಾವ್ ಬಿನ್ ಇನ್ಕ್ರೀಸ್ಡ್ ಬೈ 12%. ಅಂದರೆ ಮೊದಲೇನಿತ್ತು ಫ್ಯಾಕ್ಟ್ರಿ ಚಾರ್ಜಸ್ ಇನ್ 2016 ಅದಕ್ಕೆ 12% ಇನ್ಕ್ರೀಸ್ ಮಾಡಿ ಅಂಥೇಳಿ. ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಹ್ಯಾವ್ ಗಾನ್ ಡೌನ್ ಬೈ 10%. ಸೊ ಮೊದಲು ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಏನಿತ್ತು ಅದಕ್ಕಿಂತ 10% ಕಡಿಮೆ. ಸೆಲ್ಲಿಂಗ್ ಆ್ಯಂಡ್ ಆಫೀಸ್ ಓವರ್ ಹೆಡ್ಸ್ ಹ್ಯಾವ್ ಗಾನ್ ಅಪ್ ಬೈ. ಸೊ ಸೆಲ್ಲಿಂಗ್ ಅನ್ನೋ ಓವರ್ ಹೆಡ್ ಬೇರೆ ಇದೆ, ಆಫೀಸ್ ಅನ್ನೋ ಓವರ್ ಹೆಡ್ ಬೇರೆ ಇದೆ. ಎರಡೂ ಕೂಡ ಏನಾಗಿದೆ, 15% ಇನ್ಕ್ರೀಸ್ ಆಗಿದೆ. ಈಚ್ ಹ್ಯಾವ್ ಗಾನ್ ಅಪ್ ಬೈ 15%. ಅಂದರೆ ಎರಡೂ ಕೂಡ 15% ಜಾಸ್ತಿ ಆಗಿದೆ. At what price should the product be sold so as to earn the same rate of profit on the selling price as in 2016? The meaning of this sentence is, ನೀವು ನಿಮ್ಮ ಪ್ರಾಡಕ್ಟನ್ನು ಎಷ್ಟು ಬೆಲೆಗೆ ಮಾರಬೇಕು. ಹೇಗೆ ಅಂದರೆ, ನಿಮ್ಮ ಪ್ರಾಫಿಟ್ ಮೊದಲೇನು ಪರ್ಸೆಂಟೇಜ್ ಇತ್ತು ಸೆಲ್ಲಿಂಗ್ ಪ್ರೈಸ್ ಮೇಲೆ, ಅದೇ ಪರ್ಸೆಂಟೇಜ್ ಇವಾಗೂ ಕೂಡ ನಿಮಗೆ ಪ್ರಾಫಿಟ್ ಇರಬೇಕು. ಹಾಗಿದ್ರೆ ನಿಮ್ಮ ಸೆಲ್ಲಿಂಗ್ ಪ್ರೈಸ್ ಏನಿರಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೇನು ಬೇಕಿಲ್ಲಿ, ಮೊದಲಿನ ಅಂದರೆ 2016 ಕಾಸ್ಟ್ ಶೀಟನ್ನು ಪ್ರಾಫಿಟ್ ಪರ್ಸೆಂಟೇಜ್ ಬೇಕು. ಆನ್ ವಾಟ್? ಸೆಲ್ಲಿಂಗ್ ಪ್ರೈಸ್. ನಾವು ಈ ಪ್ರಾಬ್ಲಮ್ ಇದು ಡೈರೆಕ್ಷನ್ನೇ ಚೇಂಜ್ ಆಗುತ್ತೆ. ಇನ್ ದಿಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆರ್ ಬೇಸ್ಡ್ ಆನ್ ಡೈರೆಕ್ಟ್ ವೇಜಸ್. ಸೊ ಮೊದಲೇನಿತ್ತು ಫ್ಯಾಕ್ಟ್ರಿ ಓವರ್ ಹೆಡ್ಸ್, ಅವರು ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾರಂತೆ, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆರ್ ಬೇಸ್ಡ್ ಆನ್ ಡೈರೆಕ್ಟ್ ವೇಜಸ್, ವೈಲ್ ಆಲ್ ದಿ ಓವರ್ ಹೆಡ್ಸ್ ಆರ್ ಬೇಸ್ಡ್ ಆನ್ ಫ್ಯಾಕ್ಟ್ರಿ ಕಾಸ್ಟ್. ಅಂದರೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಡೈರೆಕ್ಟ್ ವೇಜಸ್ ಮೇಲೆ ಆಧಾರವಾಗಿದೆ. ಆ್ಯಂಡ್ ಅದರ್ ಓವರ್ ಹೆಡ್ಸ್, ಬೇರೆ ಓವರ್ ಹೆಡ್ಸ್ ಯಾವುದಿದೆ ನಮ್ಮ ಹತ್ರ, ದಟ್ ಈಸ್ ಆಫೀಸ್ ಓವರ್ ಹೆಡ್ಸ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಆರ್ ಬೇಸ್ಡ್ ಆನ್ ಫ್ಯಾಕ್ಟ್ರಿ ಕಾಸ್ಟ್. ಫಸ್ಟ್ ನೀವು ಈ ಪ್ರಾಬ್ಲಮನ್ನು 2017 ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು ಮಾಡಬೇಕಂದ್ರೆ ಯು ವಿಲ್ ರಿಕ್ವೈರ್ 2016 ಕಾಸ್ಟ್ ಶೀಟ್, ಬಿಕಾಸ್ ಬೇಸ್ಡ್ ಆನ್ 2016 ಕಾಸ್ಟ್ ಶೀಟ್ ಓನ್ಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ 2017. ಸೊ 16 ಕಾಸ್ಟ್ ಶೀಟ್ ನಾವು ಮಾಡ್ತೇವೆ ಅಂದರೆ ಕಾಸ್ಟ್ ಶೀಟ್ ಫಾರ್ ದಿ ಇಯರ್ ಎಂಡೆಡ್ 2016 ಅಂತಂದರೆ. ಸೊ ವಾಟ್ ಹ್ಯಾವ್ ದಿ ಗಿವನ್ ಇಯರ್? ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಮೆಟೀರಿಯಲ್ಸ್ ಇಸ್ 2 lakh ಆ್ಯಂಡ್ ಕಾಸ್ಟ್ ಆಫ್ ಆ್ಯಂಡ್ ವೇಜಸ್ ಇಸ್ ಗಿವನ್. ಫಸ್ಟ್ ನಾವು ವೇಜಸ್ ಆ್ಯಂಡ್ ಮೆಟೀರಿಯಲ್ ತಗೊಳ್ತೇವೆ. ಇದೆರಡ ಸಮ್ಮನ್ನು ನಾವು ವಿಲ್ ಕಾಲ್ ದಿಸ್ ಆ್ಯಸ್ ಪ್ರೈಮ್ ಕಾಸ್ಟ್. ಸೊ ವಾಟ್ ವಿಲ್ ಬಿ ಯೋರ್ ಪ್ರೈಮ್ ಕಾಸ್ಟ್? ಇಟ್ ಇಸ್ 3,50,000. ದೆನ್ ಯುಲ್ ಟೇಕ್ ಫ್ಯಾಕ್ಟ್ರಿ overheads. So factory overheads ಡೈರೆಕ್ಟಾಗಿ ಕೊಟ್ಟಿದ್ದಾರೆ, that is 1,20,000, isn't it? 1,20,000. So you'll call this as works cost. Works cost is 4,70,000. Again they have given information about office overheads, selling ಮತ್ತು distribution overhead. Office overheads, that is 1,48,000. I'm writing directly from the question given. So your total will be 6,18,000. ಇದನ್ನು ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತೇಳಿ ಕರಿತೀರಿ. ನಂತರ ಫಾರ್ ದಿಸ್, ಇನ್ ಕೇಸ್ ಇಫ್ ದೇ ಹ್ಯಾವ್ ಗಿವನ್ ಎನಿಥಿಂಗ್ ಅಬೌಟ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್, ವಿಲ್ ಆ್ಯಡ್ ದಿಸ್ ಹಿಯರ್. Add opening stock of finished goods less closing stock of finished goods, you'll get cost of goods sold. But in this problem there's no information about opening stock of and closing stock of finished goods. Directly selling and
ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಬರೆಯುವ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಇಲ್ಲಿ ಸೆಲ್ಲಿಂಗ್ ಓವರ್ ಹೆಡ್ಸ್ ಕೊಟ್ಟಿದ್ದಾರೆ ಮತ್ತು ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಸೆಪ್ರೇಟಾಗಿ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಓವರ್ ಹೆಡ್ಸ್ ಇಸ್ 1,12,000 and distribution overheads is 80,000. Altogether you'll get the total will be 8,10,000. This is your total cost and they have given profit, isn't it? Direct agi avare profit value kottidare. So 2,50,000 anteli. Your selling price will be 10,60,000. This is an easy cost sheet given for 2016. Now based on this 2016 cost sheet, they have asked you to calculate or estimate the cost sheet for 2017. Ivagén helidare information. There are two different kinds of information for each overhead. Ondu, it's here assuming that in 2017 factory charges have been increased by 12%. Another one information, isn't it? I'll write here factory overheads ಬಗ್ಗೆ ಏನು ಹೇಳಿದ್ದಾರೆ, it will increase by 12% ಅನ್ನೋದು ಒಂದು ಇನ್ಫಾರ್ಮೇಷನ್. ಆದರೆ your last information, the last line in the problem is factory overheads are based on direct wages ಅಂತ ಹೇಳಿದ್ದಾರೆ. ಸೊ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಮೊದಲು ಹೇಗೆ ಕ್ಯಾಲ್ಕುಲೇಟ್ ಮಾಡಿದಾರಂತೆ, ಬೇಸ್ಡ್ ಆನ್ ಡೈರೆಕ್ಟ್ ವೇಜಸ್ ಅಂತ ಹೇಳಿದ್ರೆ ಎರಡು ಇನ್ಫಾರ್ಮೇಷನ್ ಇದೆ. ದಟ್ ಈಸ್ ಬೇಸ್ಡ್ ಆನ್ ಡೈರೆಕ್ಟ್ ವೇಜಸ್. ಈ ಎರಡು ಇನ್ಫಾರ್ಮೇಷನನ್ನು ಯು ವಿಲ್ ಹ್ಯಾವ್ ಟು ಇನ್ಕ್ಲೂಡ್ ಇಟ್ ಇನ್ ದ ಪ್ರಾಬ್ಲಮ್. ವಾಟ್ ಅಬೌಟ್ ಆಫೀಸ್ ಓವರ್ ಹೆಡ್ಸ್? ನಾವು ಆಫೀಸ್ ಓವರ್ ಹೆಡ್ಸ್ ಬಗ್ಗೆ ಏನು ಹೇಳಿದ್ದಾರೆ, ಮೊದಲಿನ ಪ್ಯಾರಾಗ್ರಾಫಲ್ಲಿ ದೇ ಹ್ಯಾವ್ ಟೋಲ್ಡ್ ಆಫೀಸ್ ಓವರ್ ಹೆಡ್ಸ್ ಆ್ಯಂಡ್ selling overheads have gone up by 15% ಅಂತ ಇದೆ. ಪ್ಲೀಸ್ ಸಿ ದಿಸ್ ಲೈನ್, gone up by 15% ಅಂತ ಹೇಳಿದಾರಲ್ವ. ಸೊ ಆಫೀಸ್ overheads have gone up by 15%. Again in the last sentence they have told something about other overheads, isn't it? Factory overheads are based on direct wages while all the overheads are based on factory cost. ಅಂದರೆ ಫ್ಯಾಕ್ಟ್ರಿ ಓವರ್ಹೆಡ್ಸನ್ನು ಹೊರತುಪಡಿಸಿ ಬೇರೆ ಓವರ್ಹೆಡ್ಸ್ ಇದೆಯಲ್ಲ, ದಟ್ ಇಸ್ ಸೆಲ್ಲಿಂಗ್, ಡಿಸ್ಟ್ರಿಬ್ಯೂಷನ್ ಮತ್ತು ಆಫೀಸ್ ಓವರ್ಹೆಡ್ಸ್ is based on factory cost. Again this is based on factory cost. ಓಕೆ, ನಂತರ ಇನ್ನು ಸೆಲ್ಲಿಂಗ್ ಓವರ್ಹೆಡ್ಸ್ ಬಗ್ಗೆ ಏನು ಹೇಳಿದ್ದಾರೆ, ಸೆಲ್ಲಿಂಗ್ ಓವರ್ಹೆಡ್ಸ್ ಬೇರೆ ಸೆಪ್ರೇಟಾಗಿ ಕೊಟ್ಟಿರೋದ್ರಿಂದ ಅಗೇನ್ ಸೆಲ್ಲಿಂಗ್ ಓವರ್ಹೆಡ್ಸ್ ಹ್ಯಾವ್ ಬೀನ್, see selling and office overheads have each gone up by 15%. So selling overheads has also gone up by 15%. Again this is based on factory cost because they have told while all the other overheads are based on factory cost. Next distribution overhead separate ಕೊಟ್ಟಿದ್ದಾರೆ. So again ಇದಕ್ಕೇನಾಗಿದೆ, distribution overheadsಗೆ the second line in the paragraph, distribution charges have gone down by 10%. So decrease of 10%. Again this is based on factory cost. Andre they have given two kinds of information for each kind of overhead. ಎರಡು ರೀತಿಯ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಒಂದು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿ ಕೊಟ್ಟಿದ್ದಾರೆ ಅಥವಾ ಡಿಕ್ರೀಸ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ನೀವು ಡೈರೆಕ್ಟಾಗಿ ಇರುವಂತಹ ವ್ಯಾಲ್ಯೂ ಏನಿದೆ, ಸೇ ವೇಜಸ್ 1,50,000 ಅಂತ ಇದ್ದು ಅದನ್ನು 12% ಇನ್ಕ್ರೀಸ್ ಮಾಡಿ ಅಂದರೆ ಪ್ಲಸ್ 12% ಮಾಡೋದಲ್ಲ, ಬಟ್ ಮೊದಲೇ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಬೇಸ್ಡ್ ಆನ್ ಡೈರೆಕ್ಟ್ ವೇಜಸ್ಸನ್ನು ನಾವು ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ದ ಸೆಂಟೆನ್ಸ್ ಮೀನಿಂಗ್ ಇಸ್ ಬೇಸ್ಡ್ ಆನ್ ಡೈರೆಕ್ಟ್ ವೇಜಸ್ ಅಂದರೆ ಮೊದಲು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅವ್ರ ಫ್ಯಾಕ್ಟ್ರಿ ಓವರ್ ಹೆಡ್ಸ್ನ, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಡಿವೈಡೆಡ್ ಬೈ ಬೇಸ್ಡ್ ಆನ್ ಡೈರೆಕ್ಟ್ ವೇಜಸ್ ಅಂದರೆ ಡೈರೆಕ್ಟ್ ವೇಜಸ್ ಇಂಟು 100 ಅಂತ ಅರ್ಥ. ಸೊ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಇಲ್ಲಿ ಬೇಸ್ಡ್ ಆನ್ ಫ್ಯಾಕ್ಟ್ರಿ ಓವರ್ಹೆಡ್ಸ್, ಆಫೀಸ್ ಓವರ್ಹೆಡ್ ಈಸ್ ಬೇಸ್ಡ್ ಆನ್ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಅಂದರೆ ಆಫೀಸ್ ಓವರ್ಹೆಡ್ಸ್ ಡಿವೈಡೆಡ್ ಬೈ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಇಂಟು 100 ಅಂತ ಅರ್ಥ. ಅಂದರೆ ಯು ವಿಲ್ ಹ್ಯಾವ್ ಟು ಡಿಟರ್ಮೈನ್ ದ ಪರ್ಸಂಟೇಜ್ ಗಿವನ್ ಇನ್ ದ ಪ್ರಾಬ್ಲಮ್. 2016 ಯಾವ ಪರ್ಸೆಂಟೇಜಲ್ಲಿ ಚಾರ್ಜ್ ಮಾಡಿದಾರೋ ಆ ಪರ್ಸೆಂಟೇಜನ್ನು ನೀವು ಫಸ್ಟು ಡಿಟರ್ಮೈನ್ ಮಾಡ್ಕೋಬೇಕು, ಪ್ಲಸ್ 12% ಮಾಡಬೇಕು. ಇಲ್ಲೂ ಕೂಡ ಆಫೀಸ್ ಓವರ್ಹೆಡ್ಸು ಯಾವ ರೀತಿ ಚಾರ್ಜ್ ಮಾಡಿದಾರಂತೆ ಅವರು 2016 ಇಟ್ ವಾಸ್ ಬೇಸ್ಡ್ ಆನ್ ಫ್ಯಾಕ್ಟ್ರಿ ಓವರ್ಹೆಡ್ಸ್. ಅಂದರೆ ಆಫೀಸ್ ಓವರ್ಹೆಡ್ಸ್ 2016 ಫ್ಯಾಕ್ಟ್ರಿ ಓವರ್ಹೆಡ್ಸಿನ ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಸೊ ಆಫೀಸ್ ಓವರ್ಹೆಡ್ಸ್ ಡಿವೈಡೆಡ್ ಬೈ
ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಸೊ ಇಲ್ಲೇನಾಗುತ್ತೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಗೇನ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆಗಿರೋದ್ರಿಂದ ಸೆಲ್ಲಿಂಗ್ ಓವರ್ ಹೆಡ್ಸ್ ಡಿವೈಡೆಡ್ ಬೈ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿದ್ದಾರೆ. ನಂತರ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಇಸ್ ಅಗೇನ್ ಆನ್ ಫ್ಯಾಕ್ಟ್ರಿ ಕಾಸ್ಟ್ into 100. You will have to determine this percentage first. So let's see what is the percentage. We'll calculate here. ಮೊದಲನೇದು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಇಂಟು 100. ಆ ಲಾಸ್ಟ್ ಸೆಂಟೆನ್ಸ್ದು ಮೀನಿಂಗ್ ಇದು. ಸೊ ನಿಮಗೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಎಷ್ಟಿತ್ತು ಇನ್ 2016? 1,20,000 ಇತ್ತು. ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಇಸ್ 1,50,000 ಇತ್ತು. ಸೊ ಇಂಟು 100 ವಿಲ್ ಗಿವ್ ಯು 80%. ಸೊ ಇದರ ಅರ್ಥ ಏನು, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ನೀವು 2017 ಹೇಗೆ ಚಾರ್ಜ್ ಮಾಡಬೇಕಂತೆ, 80% ಆಫ್ ಡೈರೆಕ್ಟ್ ವೇಜಸ್ ಅಂಥೇಳಿ ಚಾರ್ಜ್ ಮಾಡ್ತೀರಿ ಪ್ಲಸ್ 12%. ಅರ್ಥ ಆಗ್ತಿದೆಯಾ? ಸೊ ಸೆಕೆಂಡ್ ಈಸ್ ಅಬೌಟ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಡಿವೈಡೆಡ್ ಬೈ ಏನು ಬರ್ಕೊಂಡಿದ್ದೀವಿ ನಾವಿಲ್ಲಿ, ಫ್ಯಾಕ್ಟ್ರಿ ಕಾಸ್ಟ್. ಅದರ್ ಓವರ್ ಹೆಡ್ಸ್ ಆರ್ ಬೇಸ್ಡ್ ಆನ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ಆಫೀಸ್ ಓವರ್ ಹೆಡ್ಸ್ ಇಸ್ ಬೇಸ್ಡ್ ಆನ್ ಫ್ಯಾಕ್ಟ್ರಿ ಕಾಸ್ಟ್. ಯಾವುದ್ರ ಮೇಲೆ ಆಧಾರ ಆಗಿದೆಯೋ ಅದನ್ನು ನೀವು ಡಿನಾಮಿನೇಟ್ರಲ್ಲಿ ತೊಗೋತೀರಿ. ಸೊ ಎಷ್ಟಿತ್ತು ನಮ್ಮ ಹತ್ರ, 1,48,000 ಇತ್ತು 2016. 2016 ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಿತ್ತು, 4,70,000 ಇಂಟು 100 ಶುಡ್ ಗಿವ್ ಯು 31.5%. ಸೊ ಥರ್ಡ್ ಒನ್ is they've told you about selling expenses, isn't it? Selling expenses is based on factory cost ಅಂತ ಹೇಳಿದ್ದಾರೆ into 100. that should give you, so 1,12,000 ಇತ್ತು ನಮ್ಮ ಹತ್ರ selling expenses divided by 4,70,000 into 100, that is equal to 23.8%. fourth is ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಬಗ್ಗೆ ಹೇಳಿದ್ದಾರೆ. ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಇಸ್ ಅಗೇನ್ ಬೇಸ್ಡ್ ಆನ್ ಫ್ಯಾಕ್ಟ್ರಿ ಕಾಸ್ಟ್ ಇಂಟು 100. ಸೊ 80,000 ಇತ್ತು ನಮ್ಮ ಹತ್ರ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಅಗೇನ್ ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟು, 4,70,000 ಇಂಟು 100 ಶುಡ್ ಗಿವ್ ಯು 17%. ಇದುವರೆಗೂ ನಾವೇನು ಮಾಡಿದ್ದು, ಪ್ರೀವಿಯಸ್ ಪ್ರಾಬ್ಲಮ್ ಅಂದರೆ 2016 ಎಷ್ಟು ಪರ್ಸೆಂಟೇಜ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ರೋ ಆ ಪರ್ಸೆಂಟೇಜನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೇವೆ. ಸೊ ನಿಮ್ಮ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಅಂದರೆ 2016 ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಯಾವುದರ ಆಧಾರದ ಮೇಲೆ ಇತ್ತಂತೆ, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ವಾಸ್ ಬೇಸ್ಡ್ ಆನ್ ಡೈರೆಕ್ಟ್ ವೇಜಸ್ ಅಂದರು. ಸೊ ನಾವು 1,20,000 ಡಿವೈಡೆಡ್ ಬೈ 1,50,000 ಅಂತ ಮಾಡಿದ್ದೆವು. ಯು ಗೆಟ್ 80%. Okay, now office overheads was based on works cost andru. So office overheads 1,48,000 divided by 4,70,000 into 100 anta madkondevu. You got 31.5% ಇಲ್ಲಿ. ಓಕೆ, ಸೊ ಮೊದಲಿನ 2016 ಪರ್ಸೆಂಟೇಜ್ಗಳನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡೆವು. 2016 ಕಾಸ್ಟ್ ಶೀಟಿಂದ ಪರ್ಸೆಂಟೇಜ್ಗಳನ್ನು ತೆಕ್ಕೊಂಡೆವು. ಅಗೇನ್ ಇನ್ನೂ ಒಂದು ಹೇಳಿದ್ದಾರೆ, ಏನಂತ, ಪ್ರಾಫಿಟ್ ಕೂಡ ಅದೇ ಪರ್ಸೆಂಟೇಜಲ್ಲೇ ನಮಗೆ ಬೇಕು ಅಂತ ಹೇಳಿದ್ದಾರೆ. ಸೊ ಪ್ರಾಫಿಟ್ ಯಾವುದ್ರ ಮೇಲೆ ಆಧಾರವಾಗಿದೆ ಅಂತ ಹೇಳಿದ್ದಾರೆ, ಪ್ರಾಫಿಟ್ ಸೇಲ್ಸ್ ಮೇಲೆ ಅಥವಾ ಸೆಲ್ಲಿಂಗ್ ಪ್ರೈಸ್ ಮೇಲೆ ಅಂತ ಹೇಳಿದ್ದಾರೆ. ಸೊ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಅದೇ ಟೋಟಲ್ ಕಾಸ್ಟ್ ಅಂತ ಕೊಟ್ಟಿದ್ರೆ ಡಿನಾಮಿನೇಟರಲ್ಲಿ ಯು ಶುಡ್ ಹ್ಯಾವ್ ಟೇಕನ್ ಟೋಟಲ್ ಕಾಸ್ಟ್. ಸೊ ವಾಟ್ ವಾಸ್ ಯುವರ್ ಪ್ರಾಫಿಟ್ ಇಯರ್? ಇಟ್ ಈಸ್ 2,50,000 ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಅಥವಾ ಸೇಲ್ಸ್ ಇಸ್ 10,60,000. So 2,50,000 divided by 10,60,000 into 100, that will give you 23.6%. ಸೊ ಇದಿಷ್ಟು ನಾವು ಪರ್ಸೆಂಟೇಜನ್ನು ಫೈಂಡ್ ಔಟ್ ಮಾಡ್ಕೊಂಡೆವು. ಅಂದರೆ ದ ಮೀನಿಂಗ್ ಆಫ್ ದ ಲಾಸ್ಟ್ ಸೆಂಟೆನ್ಸ್ ಗಿವನ್ ಹಿಯರ್ ಈಸ್ ದೀಸ್ ಪರ್ಸೆಂಟೇಜಸನ್ನೇ ಫಾಲೋ ಮಾಡಿ ಅಂತ. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆರ್ ಬೇಸ್ಡ್ ಆನ್ ಡೈರೆಕ್ಟ್ ವೇಜಸ್ ವೈಲ್ ಆಲ್ ದಿ ಓವರ್ ಹೆಡ್ಸ್ ಆರ್ ಬೇಸ್ಡ್ ಆನ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿದ್ದಾರೆ. ಅದನ್ನು ನಾವು ಫಾರ್ಮುಲಾ ರೂಪದಲ್ಲಿ ಬರ್ಕೊಂಡು ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡೆವು. ನಾವು ಇಟ್ ಈಸ್ ಈಸಿ ಫಾರ್ ಅಸ್ ಟು prepare a estimated cost sheet for 2017. Estimated cost sheet. This is for 2017. Now, in ಬೇಕು materials. First thing you'll write is about
ಮೆಟೀರಿಯಲ್ಸ್ ಬಗ್ಗೆ ಡೈರೆಕ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ದಟ್ ಈಸ್ 24,000. ನೌ ಡು ಯು ಅಂಡರ್ಸ್ಟ್ಯಾಂಡ್ 24,000 ಮೆಟೀರಿಯಲ್ಸ್ ಇಲ್ಲಿದೆ. ಪ್ರೀವಿಯಸ್ಸಲ್ಲಿ 2 lakh ಮೆಟೀರಿಯಲ್ಸ್ ಇತ್ತು. 2 lakh ಮೆಟೀರಿಯಲ್ ಮತ್ತು 24,000 ಮೆಟೀರಿಯಲ್ಗೆ ನಾವು ಸೇಮ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಹಾಕಲಿಕ್ಕೆ ಆಗೋದಿಲ್ಲ, ಹೌದಾ? ಅದಕ್ಕೆ ಪರ್ಸೆಂಟೇಜ್ ಮುಖಾಂತರ ಅವರು ಅಲಾಟ್ ಮಾಡಿದ್ದಾರೆ. ವೇಜಸ್ ಕೊಟ್ಟಿದ್ದಾರೆ. ದಿಸ್ ಇಸ್ ಆಲ್ಸೋ ದ ಇನ್ಫಾರ್ಮೇಷನ್ ಗಿವನ್ ಡೈರೆಕ್ಟ್ಲಿ, ದಟ್ ಈಸ್ 22,500. ಏನು ಬರುತ್ತೆ ನಮಗೆ? ಪ್ರೈಮ್ ಕಾಸ್ಟ್ ಇಸ್ 46,500. ಯು ಕಾಲ್ ದಿಸ್ ಆ್ಯಸ್ prime cost. Now you want factory overheads. Next ನೀವು ಬರೆಯೋದು ಫ್ಯಾಕ್ಟ್ರಿ ಓವರ್ಹೆಡ್ಸ್. ಇಲ್ಲಿ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಬಗ್ಗೆ ಏನು ಇನ್ಫಾರ್ಮೇಷನ್ ಇದೆ? ಫಸ್ಟ್ ಥಿಂಗ್ ಈಸ್ ಇಟ್ ಈಸ್ ಬೇಸ್ಡ್ ಆನ್, ಇಲ್ಲಿ ನಿಮ್ಮ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರಲ್ಲ ಅದು, ಇಟ್ ಈಸ್ ಬೇಸ್ಡ್ ಆನ್ ಡೈರೆಕ್ಟ್ ವೇಜಸ್. ಐ ವಿಲ್ ಕಾಲ್ ದಿಸ್ ಆ್ಯಸ್ ಬೇಸ್ಡ್ ಆನ್ ಡೈರೆಕ್ಟ್ ವೇಜಸ್. ಒಂದು ಡೈರೆಕ್ಟ್ ವೇಜಸ್ ಅಂದರೆ ಎಷ್ಟಿತ್ತು ಪರ್ಸೆಂಟೇಜ್ ನಮಗೆ ಸಿಕ್ಕಿದ್ದು? 80% ಆನ್ ಡೈರೆಕ್ಟ್ ವೇಜಸ್. ಅಂದರೆ 80 ಡಿವೈಡೆಡ್ ಬೈ 100 ಇಂಟು ವಾಟ್ ವಾಸ್ ಯುವರ್ ಡೈರೆಕ್ಟ್ ವೇಜಸ್? ಇದೇ ಪ್ರಾಬ್ಲಮಲ್ಲಿ 22,500 ಎಷ್ಟು ಬರುತ್ತೆ ವ್ಯಾಲ್ಯೂ? ಯು ಗೆಟ್ 18,000 ಪ್ಲಸ್ ದೇ ಹ್ಯಾವ್ ಟೋಲ್ಡ್ ಯು ಸಮಥಿಂಗ್ ಎಲ್ಸ್. ಮತ್ತೊಂದು ಇನ್ಫಾರ್ಮೇಷನ್ ಇದೆ, ದಟ್ ಈಸ್ 12% ಇನ್ಕ್ರೀಸ್ ಅಂತ ಹೇಳಿದ್ದಾರೆ ಅಲ್ವಾ? ಸೊ 12% ಇನ್ಕ್ರೀಸ್ ಅಂದರೆ 12% of 18,000, isn't it? 12% of, and 12 divided by 100 into 18,000, that should give you 2,160. This is about factory overheads. You'll get 20,160. So therefore your factory cost athwa works cost is equal to your prime cost plus factory overhead should give you factory cost. The total is 66,660. Now you will have to write about office and administration overheads. Next is office and administration overheads. Illi again ಏನು ಹೇಳಿದ್ದಾರೆ? This is based on ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿದ್ದಾರೆ ಅಲ್ವಾ? ಸೊ ಬೇಸ್ಡ್ ಆನ್ ಫ್ಯಾಕ್ಟ್ರಿ ಕಾಸ್ಟ್ ಅಂದರೆ ಈ ಬೇಸ್ಡ್ ವಾಟ್ ಇಸ್ ದ ಪರ್ಸೆಂಟೇಜ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೇವೆ. ಆಫೀಸ್ ಓವರ್ ಹೆಡ್ಸ್ ಇಸ್ 31.5, ಹೌದಾ? 31.5% ಆನ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೇವೆ. ಸೊ 31.5 ಡಿವೈಡೆಡ್ ಬೈ 100 ಇಂಟು ಫ್ಯಾಕ್ಟ್ರಿ ಕಾಸ್ಟ್ ಇಸ್ 66,660. ದ್ಯಾಟ್ ವಿಲ್ ಗಿವ್ ಯು 20,998 plus they have told you something else, that is 15% increase ಅಂತ ಕೂಡ ಹೇಳಿದ್ದಾರೆ. ಸೊ 15 divided by 100 into 20,998, that should give you 3,150. ಸೊ ಟೋಟಲ್ ಏನು ಬರುತ್ತೆ ನಿಮಗೆ? 24,148 is your office and administration overheads. ನಂತರ again what do you have to do now? Again you will have to calculate what is selling and distribution overheads. ಇಲ್ಲಿ ಸೆಲ್ಲಿಂಗ್ ಓವರ್ ಹೆಡ್ಸ್ ಸೆಪರೇಟ್ ಕೊಟ್ಟಿದ್ದಾರೆ, ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಸೆಪರೇಟ್ ಕೊಟ್ಟಿದ್ದಾರೆ. ಸೊ ಸೆಲ್ಲಿಂಗ್ ಓವರ್ ಹೆಡ್ಸ್ ಏನಾಗುತ್ತೆ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಥವಾ ಸೆಲ್ಲಿಂಗ್ ಓವರ್ ಹೆಡ್ಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬಗ್ಗೆ ಏನು ಹೇಳಿದ್ದಾರೆ? ಅಗೇನ್ ದಿಸ್ ಇಸ್ ಬೇಸ್ಡ್ ಆನ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ಬೇಸ್ಡ್ ಆನ್ ಫ್ಯಾಕ್ಟ್ರಿ ಕಾಸ್ಟ್ ಅಂದರೆ ವಾಟ್ ಇಸ್ ದ ಪರ್ಸೆಂಟೇಜ್ ಹಿಯರ್? 23.8% ಆನ್ ಫ್ಯಾಕ್ಟ್ರಿ ಕಾಸ್ಟ್ ಅಂದರೆ 23.8 divided by 100 into what is your factory cost here? Again 66,660. So 23.8% on factory cost is 15,865. Again plus ಇನ್ನೇನು ಹೇಳಿದ್ದಾರೆ ಇನ್ಫಾರ್ಮೇಷನ್, ದಟ್ ಈಸ್ 15% ಇನ್ಕ್ರೀಸ್ ಅಂತ ಹೇಳಿದ್ದಾರೆ. ಸೊ 15 divided by 100 into 15,865 should give you 2380. So your total selling expenses is 18,245. ನಂತರ
Again they have told you something else, that is distribution expenses ಬಗ್ಗೆ ಹೇಳಿದ್ದಾರೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಜಲ್ಲಿ ಎರಡು ಬೇರೆ ಬೇರೆ ರೀತಿದು ಹೇಳಿದ್ದಾರೆ. ಸೊ ಅಗೇನ್ ದಿಸ್ ಇಸ್ ಬೇಸ್ಡ್ ಆನ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿದ್ದಾರೆ. ಎಷ್ಟು ಬೇಸ್ಡ್ ಆನ್ ಫ್ಯಾಕ್ಟ್ರಿ ಕಾಸ್ಟ್ ಅಂದರೆ ವಿ ಹ್ಯಾವ್ ಫೌಂಡ್ ಔಟ್ ದಿ ಪರ್ಸೆಂಟೇಜ್ ದಟ್ ಇಸ್ 17% on factory cost. What is your factory cost? 66,660, isn't it? 17 divided by 100 into 66,660, that should give you 11,332. Again they have told you this has reduced, isn't it? Minus reduced by 10%, ಅಥವಾ 10% decrease ಅಂದರೆ ಡಿಡಕ್ಟ್ ಮಾಡಬೇಕು ನೀವು. 10%, 10 divided by 100 into 11,332, 11,332 should give you 1133, that is 10,199. all this together should give you total cost. Total cost ಎಷ್ಟು ಬರುತ್ತೆ? that is your factory cost plus 24,148 plus 18,245 plus 10,199 should give you 11,9252. this is your total cost. ನಂತರ ಪ್ರಾಫಿಟ್ ಇದೆ, ಸೇಮ್ ಪರ್ಸೆಂಟೇಜ್ ಮೇಂಟೈನ್ ಮಾಡಿ ಅಂತಿದ್ದಾರೆ. ಸೊ ಪ್ರಾಫಿಟ್ ಇದೆ ಅನ್ನೋದು ವಿ ನೋ ಇಟ್ ವೆರಿ ವೆಲ್. ನಂತರ ಯು ವಿಲ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಸೇಲ್ಸ್, ಇಸ್ಂಟ್ ಇಟ್? ಸೊ ವಾಟ್ ವಾಸ್ ಆರ್ ಪ್ರಾಫಿಟ್ ಪರ್ಸೆಂಟೇಜ್ ದಟ್ ವಿ ಗಾಟ್? 23.6, isn't it? So now what is the profit percentage that we have already calculated? That is 23.6 on sales. This is important. So profit is 23.6 ಅಂತ ಹೇಳಿದ್ದಾರೆ. ಅಂದರೆ ಬೇಸ್ಡ್ ಆನ್ ದ ಪ್ರೀವಿಯಸ್ ಪರ್ಸೆಂಟೇಜ್. ನೀವು ಮೊದಲಿನ 2016 ಪ್ರಾಬ್ಲಮಲ್ಲಿ ಏನಿತ್ತು ಅದೇ ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ. ವಿ ಹ್ಯಾವ್ ಫೌಂಡ್ ಔಟ್ ವೇರಿಯಸ್ ಪರ್ಸೆಂಟೇಜಸ್. ಹಿಯರ್ ಪ್ರಾಫಿಟ್ ಆನ್ ಸೇಲ್ಸ್ ವಾಸ್ 23.6. ಆನ್ ಸೇಲ್ಸ್ ಆಗಿರೋದ್ರಿಂದ ಯು ವಿಲ್ ಹ್ಯಾವ್ ಟು ಟೇಕ್ ಸೇಲ್ಸ್ ಆ್ಯಸ್ 100. ವಿ ಡೋಂಟ್ ನೋ ವಾಟ್ ಇಸ್ ಸೇಲ್ಸ್, isn't it? ಬಟ್ ವಿ ಡೂ ನೋ ವಾಟ್ ಇಸ್ ಟೋಟಲ್ ಕಾಸ್ಟ್. ಇಫ್ ಪ್ರಾಫಿಟ್ ಅನ್ನೋದು 23.6 ಆಯಿತು, ಸೇಲ್ಸ್ ಅನ್ನೋದು 100 ಆದರೆ ವಾಟ್ ಈಸ್ ಯುವರ್ ಟೋಟಲ್ ಕಾಸ್ಟ್? ವಿ ನೋ ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು 100 ಅಥವಾ ಸೇಲ್ಸ್. ಇಲ್ಲಿ ಟೋಟಲ್ ಕಾಸ್ಟ್ ಏನು ಅಂತ ಗೊತ್ತಿಲ್ಲ ನಿಮಗೆ, ಬಟ್ ಪ್ರಾಫಿಟ್ ಗೊತ್ತು, ದಟ್ ಈಸ್ 23.6, ದಟ್ ಈಸ್ ಈಕ್ವಲ್ ಟು 100. ಅಂದರೆ ಟೋಟಲ್ ಕಾಸ್ಟ್ ಏನಾಗಿರುತ್ತೆ? 76.4 ಆಗಿರುತ್ತೆ. ಹೌದಾ? ಯಾವ 23.6 ಯಾವುದಕ್ಕೆ 23.6ಗೆ ಯಾವ ನಂಬರನ್ನು ಆ್ಯಡ್ ಮಾಡಿದರೆ 100 ಬರುತ್ತೆ? ದಟ್ ಇಸ್ 76.4. ಸೊ ಟೋಟಲ್ ಕಾಸ್ಟ್ ವಿಲ್ ಬಿ 76.4. ನೌ ವಿ ನೋ ವಾಟ್ ಇಸ್ ಟೋಟಲ್ ಕಾಸ್ಟ್, isn't it? 76.4 ಅನ್ನೋದು 1,19,252 ಆದರೆ 100 ಅಂದರೆ ಎಷ್ಟು? ಕ್ರಾಸ್ ಮಲ್ಟಿಪ್ಲೈ, you will get 100 into 119,252 divided by 76.4. you will get the sales value, because 100 ಅಂದರೆ ಎಷ್ಟು ಅಂತ ನೀವು ಬರ್ಕೊಂಡಿರೋದು. ಸೊ ಸೇಲ್ಸ್ ವ್ಯಾಲ್ಯೂ ವಿಲ್ ಬಿ 1,56,089. ಸೊ ವಾಟ್ ವಿಲ್ ಬಿ ದ ಪ್ರಾಫಿಟ್? ದ ಬ್ಯಾಲೆನ್ಸ್ ವಿಲ್ ಬಿ ದ ಪ್ರಾಫಿಟ್, isn't it? 36,837. Okay, so this will be the problem, this will be the solution for the problem given. So ಇಲ್ಲಿ ಏನು ಮಾಡಿದ್ದಾರೆ ಪ್ರಾಬ್ಲಮಲ್ಲಿ ಅಂದರೆ, ಜಸ್ಟ್ ಟು ಅನಲೈಸ್ ಅಟ್ ಲಾಸ್ಟ್ 2016 ಕಾಸ್ಟ್ ಶೀಟ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅಂದರೆ ಅದಕ್ಕೆ ಬೇಕಾಗುವ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 2017 ಕಾಸ್ಟ್ ಶೀಟ್ ಈಸ್ ಬೇಸ್ಡ್ ಆನ್ 2016 ಕಾಸ್ಟ್ ಶೀಟ್. ಸೊ ಎವ್ರಿ ಓವರ್ ಹೆಡ್ಸ್ ಇನ್ 2017 ಇಸ್ ಬೇಸ್ಡ್ ಆನ್ 2016. ಬೇರೆ ಬೇರೆ ಕೊಟ್ಟಿದ್ದಾರೆ. ಇಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಏನಾಗಿದೆ ಅಂತ ಹೇಳಿದ್ದಾರೆ? ಡೈರೆಕ್ಟ್ ವೇಜಸ್ ಆಗಿದೆ ಅಂತ ಹೇಳಿದ್ದಾರೆ. ಡೈರೆಕ್ಟ್ ವೇಜಸ್ ಮೇಲೆ ಅಂತ ಅಂದರೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಈಸ್ ಬೇಸ್ಡ್ ಆನ್ ಡೈರೆಕ್ಟ್ ವೇಜಸ್ ಅಂತ ಹೇಳಿದ್ದಾರೆ. ಪ್ಲಸ್ 12% ಇನ್ಕ್ರೀಸ್ ಅಂತ ಹೇಳಿದ್ದಾರೆ. ನಂತರ ಆಫೀಸ್ ಓವರ್ ಹೆಡ್ಸ್ ಬಗ್ಗೆ ಏನು ಹೇಳಿದ್ದಾರೆ? ಆಫೀಸ್ ಓವರ್ ಹೆಡ್ಸ್ ಈಸ್ ಬೇಸ್ಡ್ ಆನ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿದ್ದಾರೆ. ಪ್ಲಸ್ ಏನು ಹೇಳಿದ್ದಾರೆ? they've given you plus there is some increase, isn't it? Increase of 15% ಅಂತ ಹೇಳಿದ್ದಾರೆ. ಪ್ಲಸ್ 15% increase. So again they've given about selling overheads. Again this is based on selling expenses is based on factory cost ಅಂತ ಹೇಳಿದ್ದಾರೆ. ಪ್ಲಸ್ 15% increase. Again distribution expenses ಹೇಳಿದ್ದಾರೆ. Distribution expenses is again based on factory cost
ಮೈನಸ್ 10% ಡಿಕ್ರೀಸ್. ಸೊ ಇಲ್ಲಿ ಆಗುವಂತಹ ಇದರ ಪರ್ಸೆಂಟೇಜ್ ನಮಗೆ ಬೇಕು. ಓಕೆ, ಸೊ ಈ ಬೇಸ್ಡ್ ಆನ್ ಸಮ್ ಓವರ್ ಹೆಡ್ಜ್ ಅಂತ ಏನು ಹೇಳಿದ್ದಾರೆ ಅಥವಾ ಸಮ್ ಕಾಸ್ಟ್ ಅಂತ ಹೇಳಿದ್ದಾರೆ, ಅದರ ಪರ್ಸೆಂಟೇಜನ್ನು ನಾವು ಫೈಂಡ್ ಔಟ್ ಮಾಡ್ಕೊಳ್ತೇವೆ. 2016 ಕಾಸ್ಟ್ ಶೀಟ್ ನೋಡಿಕೊಂಡು ಪ್ಲಸ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಏನು ಕೊಟ್ಟಿದ್ದಾರೆ ಅದನ್ನು ಆ್ಯಡ್ ಅಥವಾ ಡಿಡಕ್ಟ್ ಮಾಡ್ಕೊಳ್ತೇವೆ. ಸೇಮ್ ಗೋಸ್ ವಿತ್ ಯುವರ್ ಪ್ರಾಫಿಟ್ ಆಲ್ಸೋ. ಪ್ರಾಫಿಟ್ ಬಗ್ಗೆ ಏನು ಹೇಳಿದ್ದಾರೆ, ಪ್ರಾಫಿಟ್ ಇಸ್ ಬೇಸ್ಡ್ ಆನ್ ಸೇಲ್ಸ್ ಅಂತ ಹೇಳಿದ್ದಾರೆ, ಇಂಟು 100 ಅಂತ ಫೈಂಡ್ ಔಟ್ ಮಾಡ್ಕೊಳ್ತೇವೆ. ನಮಗೊಂದಷ್ಟು ಪರ್ಸೆಂಟೇಜ್ ಸಿಗುತ್ತೆ. ಅದೇ ಪರ್ಸೆಂಟೇಜನ್ನು 2017ಗೆ ಕೂಡ ಅಪ್ಲೈ ಮಾಡ್ತೇವೆ. ಯಾವುದೇ ಇನ್ಕ್ರೀಸ್ ಡಿಕ್ರೀಸ್ ಇರೋದಿಲ್ಲ. ಹೋಪ್ ಯು ಅಂಡರ್ಸ್ಟುಡ್ ದ ಪ್ರಾಬ್ಲಮ್. ಥ್ಯಾಂಕ್ ಯು.